ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ವ್ಲಾಗ್ ಎಲ್ಲಿಂದ ಇವತ್ತು ಸಂಡೇ ಗೈಸ್. ವ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನನ್ನ ಫ್ರೆಂಡ್ ರೂಮ್ ಹತ್ರ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅವಳು ಕಳಿಸಿದ ಸ್ಪಾಟಿಗೆ ರೀಚ್ ಆಗಿದ್ದೀವಿ, ಬಟ್ ಅವಳು ಇಲ್ಲ, ಇಲ್ಲಿ ಬರ್ತಾ ಇದ್ದಾರೆ ಅಂತೆ. ವೆಯ್ಟ್ ಮಾಡ್ತಾಯಿದ್ದೀವಿ, 5 ಮಿನಿಟ್ಸ್ ವೆಯ್ಟ್ ಮಾಡಲಿಕ್ಕೆ ಹೇಳಿದರು. ವೆಯ್ಟ್ ಮಾಡ್ತಾಯಿದ್ದೀವಿ. ಓಕೆ, ಇವತ್ತು ಸಂಡೇ, ಸ್ಪೆಷಲ್ ಏನಿಲ್ಲ. ಸ್ಪೆಷಲ್ ಅವರ ಮನೆಯಲ್ಲಿ ಇನ್ನೂ ಅಡುಗೆ ಆಗಬೇಕಷ್ಟೇ ಅಂತೆ. ಪಾಯಸ ಮಾಡ್ತೇನೆ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಅಲ್ಲಿಂದ ಬಂದಿದ್ದೀವಿ. ಸೊ ಓಕೆ ಗೈಸ್, ಇವತ್ತು ಇವರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತೆ ನಮ್ಮನ್ನು. ನೋಡುವ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಅಲ್ಲಿ ಒಂದು ಪಾಪು ಇದೆ, ಪಾಪುಗೋಸ್ಕರ ನಾವು ತಿಂಡಿ ತಗೊಂಡು ಬಂದಿದ್ದೀವಿ ಗೈಸ್. ಅದು ಪಾಪು ಸಣ್ಣ ಪಾಪು, ಅದಕ್ಕೆ ಅದು ಇಷ್ಟೇ ತಿನ್ನೋದು, ಅದಕ್ಕೆ ಇಷ್ಟೇ ತಗೊಂಡು ಬಂದಿದ್ದೀವಿ. ನೋಡಿ, ಪುಟ್ಟ ಪುಟ್ಟ ತಗೊಂಡು ಬಂದಿದ್ದೀವಿ ಎಲ್ಲ. ಓಕೆ, ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ವ್ಲಾಗ್ ಎಂಡ್ ತನಕ ನೋಡಿ, ಮಜಾ ಇರುತ್ತೆ ಗೈಸ್. ಫೈನಲಿ ನಾವು ರೇಣುಕಕ್ಕನ ಮನೆಗೆ ರೀಚ್ ಆದೆವು. ಇದು ನೋಡಿ, ಇದು ರೇಣುಕಕ್ಕನ ಮಗ. ಯಾರ ಕೈಗೂ ಬರಲ್ಲ ಗೈಸ್. ಅವನಷ್ಟಕ್ಕೆ ತಿಂದ್ಕೊಂಡು ಆಟಾಡ್ಕೊಂಡಿರ್ತಾನೆ. ಟಿ ವಿ ಹಾಕಿ ಕೊಟ್ಟರೆ ಆಯಿತು, ಟಿ ವಿ ಮುಂದೆ ಕೂತ್ಕೊಂಡಿರ್ತಾನೆ. ಅದು ಬಿಟ್ಟು ಬೇರೆ ಯಾರ ಕೈಗೂ ಅವನು ಬರಲ್ಲ. ಆ್ಯಂಡ್ ಅಲ್ಲಿ ಇವತ್ತು ನಮಗೆ ಊಟ ರೆಡಿ ಮಾಡಿದ್ರು. ಅಂದರೆ ಬಂದ ನಂತರ, ಅವರು ಔಟ್ಸೈಡ್ ಹೋಗಿ ಬಂದ ನಂತರ, ಅಂದರೆ ಬೆಂಗಳೂರಲ್ಲಿ ಕೋಳಿ ರೊಟ್ಟಿ ಸಿಗೋದು ತುಂಬ ಕಷ್ಟ. ಸೊ ಅದನ್ನು ಹುಡ್ಕೊಂಡು ಹೋಗಿ ತಗೊಂಡು ಬಂದಿದ್ದಾರೆ ಅವರು ನಮಗೋಸ್ಕರ. ಸೊ ನಂತರ ಅಡುಗೆ ಎಲ್ಲ ಆಯಿತು. ಇವಾಗ ಫೈನಲಿ ಊಟ ರೆಡಿಯಾಗಿದೆ. ಊಟಕ್ಕೆ ನೋಡಿ ಯಾವ ಥರ ಎಲ್ಲ ಸ್ಪೆಷಲ್ ಮಾಡಿದ್ದಾರೆ ಅಂತ ನಾವು ನಿಮಗೂ ತೋರಿಸ್ತೀವಿ ನೋಡಿ. ಪಾಡ್ಲೇಗೆ ಗೊತ್ತು, ಅಲ್ಪನೆ ದಿಯೋಡುದು ಮತ್ತುಂಡದ ಗೈಸ್. ರೇಣುಕಕ್ಕ ನೋಡಿ, ಏನು ಮಾಡುವುದಿಲ್ಲ ಅಂತ ಹೇಳಿ ಇಷ್ಟೊಂದು ಸ್ಪೆಷಲ್ ಮಾಡಿದ್ದಾರೆ. ಇವತ್ತು ನಾವು ಫಸ್ಟ್ ಟೈಮ್ ಅವರ ರೂಮಿಗೆ ಬರೋದು. ಅದಕ್ಕೋಸ್ಕರ ನೋಡಿ, ಬೆಂಗಳೂರಲ್ಲಿ ನಮಗೆ ಈ ಥರ ಕೋಳಿ ರೊಟ್ಟಿ ಎಲ್ಲ ಸಿಕ್ಕಿದರೆ ಸಾಕು, ಮತ್ತೆ ಏನು ಬೇಕು ಹೇಳಿ. ಇದೇ ಒಂದು ನಮಗೆ ಸಣ್ಣ ಸಣ್ಣ ಖುಷಿ ಗೈಸ್. ಅಲ್ಲಿಂದ ನಾವು ಊಟ ಎಲ್ಲ ಮಾಡಿ ಕೋಳಿ ರೊಟ್ಟಿ ಎಲ್ಲ ತಿಂದು ಅದ ನಂತರ ನಾವು ಹೊರಟಿದ್ದು ದೊಡ್ಡ ಆಲದ ಮರ ಅಂತ ಹೇಳಿ ಒಂದು ಪ್ಲೇಸ್ ಇದೆ. ಅಲ್ಲಿಗೆ ಹೋಗ್ತಾ ಇರುವಾಗ ಆನ್ ದ ವೇಯಲ್ಲಿ ಮಳೆ ಬಂತು ಗೈಸ್. ಜೋರಾಗಿ ಮಳೆ ಬಂತು. ನಾವು ಅಂದ್ಕೊಂಡೇವಿ ಇವತ್ತೆಲ್ಲ ಕೆಟ್ಟೋಯ್ತು ಅಂತ. ಆದರೂ ಇವತ್ತು ಮಳೆ ಇರಲಿಲ್ಲ. ನಾವು ಅಲ್ಲಿ ರೀಚ್ ಆಗುವಾಗ ಮಳೆ ನಿಂತೋಯ್ತು. ಅದೊಂದು ಖುಷಿ. ಓಕೆ ಗೈಸ್, ಅಲ್ಲಿ ಹೋದ ನಂತರ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ವ್ಯೂ ನೋಡಿ ಗೈಸ್ ಸ್ವಲ್ಪ ಹೊತ್ತು. ಗೈಸ್ ಇದೇ ನೋಡಿ ದೊಡ್ಡ ಆಲದ ಮರ. ನನಗಂತೂ ಓಕೆ ಚೆನ್ನಾಗಿತ್ತು. ನಾವಿನ್ನೂ ಸ್ವಲ್ಪ ಬೇಗ ಬಂದರೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು. ಬಟ್ ನಾವಲ್ಲಿ ಕ್ಲೋಸ್ ಆಗುವ ಟೈಮಿಗೆ ಹೋದೆವು. ಆದರೂ ವ್ಯೂಸ್ ನೋಡಲಿಕ್ಕೆ ಸಿಕ್ಕಿತ್ತು ನಮಗೆ. ಚೆನ್ನಾಗಿತ್ತು ಗೈಸ್. ಯಾರಾದರೂ ಬೆಂಗಳೂರಲ್ಲಿದ್ದರೆ ಇಲ್ಲಿ ಒಂದು ಸಲ ವಿಸಿಟ್ ಮಾಡಿ. ಹಾಗೆ ಒಂದು ಸ್ವಲ್ಪ ನೆಮ್ಮದಿ ಕೂಡ ಆಗುತ್ತೆ. ಅಂದರೆ ಪ್ಲೇಸ್ ಕೂಡ ಅದೇ ಥರ ಕೂಲಾಗಿದೆ ನೋಡಿ. ರೇಣುಕಕ್ಕನಿಗೆ ನಾನು ವೀಡಿಯೋ ಮಾಡೋದಂದರೆ ತುಂಬ ಇಷ್ಟ. ಅವ್ರು ಸಪೋರ್ಟ್ ಮಾಡ್ತಾರೆ ತುಂಬ. ಯೂಟ್ಯೂಬಿಗೆ ವೀಡಿಯೋ ಮಾಡುವಾಗ ತುಂಬ ಸಪೋರ್ಟ್ ಮಾಡ್ತಾರೆ. ಹೀಗೆ ಗೈಸ್, ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ಗೈಸ್. ಯಾಕಂದರೆ ಒಂದು ಏನೋ ಒಂದು ಉದ್ದೇಶ ಇಟ್ಟು ಯೂಟ್ಯೂಬ್ ಓಪನ್ ಮಾಡಿದ್ದೀನಿ ನಾನು. ಸೊ ನಾನು ಫಸ್ಟ್ ವೀಡಿಯೋದಲ್ಲಿ ನೋಡುವವರಿಗೆ ಗೊತ್ತಿರ್ಬೋದು, ಎಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇರೋವರಿಗೆ ಗೊತ್ತಿರ್ಬೋದು ಏನು ಉದ್ದೇಶ ಇಟ್ಟು ಓಪನ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಸಪೋರ್ಟ್ ಮಾಡಿ ಗೈಸ್. ಹೀಗೆ ಇದನ್ನು ನೋಡಿ ಗೈಸ್, ಇಲ್ಲಿ ಇದು ರೇಣುಕಕ್ಕ ಥರನೇ ಇದೆ ನೋಡಿ. ಅಲ್ಲಿಂದ ನಾವೊಂದು ಟೀ ಕುಡಿಯುವ ಅಂತ ಹೇಳಿ ಏನು ಬೇಕಾದರೂ ಬಿಡ್ಬೋದು ಗೈಸ್, ಆದರೆ ಟೀ ಒಂದು ಬಿಡಲಿಕ್ಕಾಗುತ್ತಾ? ಸೊ ಟೀ ಕುಡಿಲಿಕ್ಕೆ ಅಂತ ಬಂದೆವು. ಅಲ್ಲಿಂದ ನಾವು ಬಂದಿದ್ದು ಮಾಲಿಗೆ ಗೈಸ್. ಮಾಲಲ್ಲಿ ಸುತ್ತಾಡಿ ಸುಸ್ತಾಗಿ ಹೋಯಿತು ಗೈಸ್. ಅಲ್ಲಿಂದ ನೆಕ್ಸ್ಟ್ ನಾವು ಸೀದಾ ರೇಣುಕಕ್ಕನ ಮನೆಗೆ ಹೋಗಿ ಅಲ್ಲಿ ಆಲ್ಟಾಗಿ
ಈ ಒಂದು ಇವತ್ತಿನ ದಿವಸ ನಾವು ಹೀಗೆ ಕಲಿದೆವು ಗೈಸ್. ಇದು ಇವತ್ತಿನ ವ್ಲಾಗ್ ಆಗಿತ್ತು ಗೈಸ್. ಏನು ಹೇಳೋದಂತಲೇ ಗೊತ್ತಾಗ್ತಿಲ್ಲ ನನಗೆ ವ್ಲಾಗಲ್ಲಿ. ನನ್ನ ವ್ಲಾಗ್ ಯಾರಿಗೆಲ್ಲ ಬೋರ್ ಆಗುತ್ತೆ ಹೇಳಿ ಕಮೆಂಟಲ್ಲಿ, ಬೋರ್ ಆಗುತ್ತೆ ಅಂತ. ಇವಾಗ ಏನು ಕೂಡ ಕಂಟೆಂಟ್ ಇಲ್ಲ ಗೈಸ್, ಅದಕ್ಕೋಸ್ಕರ ಈ ಥರನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಲವ್ ಯು ಗೈಸ್, ಬಾಯ್.